ಗೌರಿಬಿದನೂರು ಸಮೀಪದ ಎಡಗೂರು ರಸ್ತೆಯ ಎನ್ಆರ್ಕೆ ಫಂಕ್ಷನ್ ಹಾಲ್ನಲ್ಲಿ ಕಾಂಗ್ರೆಸ್ನಿಂದ ಚೆಮೂಲ್ ನೂತನ ನಿರ್ದೇಶಕ ಜಿಎಲ್ ದಿನೇಶ್ಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಮಾಜಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ, ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಾಗಿದೆ. ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳು ತಮ್ಮ ಮತ ಪಡೆಯುವಲ್ಲಿ ವಿಫಲರಾದ ಹಿನ್ನೆಲೆಯಲ್ಲಿ ಮತ ವಿಭಜನೆಯಾಗಿ ನಾನು ಸೋಲು ಅನುಭವಿಸಬೇಕಾಯಿತು ಎಂದರು. 5 ಬಾರಿ ಶಾಸಕನಾಗಿ ಸಚಿವನಾಗಿ ಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿ ಇಂದಿಗೂ ಪ್ರಸ್ತುತವಾಗಿದೆ. ನನ್ನ ಅಧಿಕಾರಾವಧಿಯಲ್ಲಿ ಆಗಿರುವ ಅಭಿವೃದ್ಧಿ ಇಡೀ ಜಿಲ್ಲೆಯಲ್ಲೇ ಆಗಿರಲಿಲ್ಲ. ರಸ್ತೆಗಳ ಕಾಮಗಾರಿಗೆ ಪೂಜೆ ಸಲ್ಲಿಸಿ ಇದು ಅಭಿವೃದ್ಧಿ ಎಂದು ಬೊಬ್ಬೆ ಹೊಡೆಯುವುದಲ್ಲ ಎಂದು ಕ್ಷೇತ್ರದ ಶಾಸಕರನ್ನ ಟೀಕಿಸಿದರು. ಕ್ಷೇತ್ರದಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರ ಪಿಎ ಅಧಿಕಾರವನ್ನು ಚಲಾಯಿಸುವ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಶಾಸಕರಿಗೆ ಒಂದು ಶಿಷ್ಟಾಚಾರವಿದೆ, ಅದನ್ನ ಗಾಳಿಗೆ ತೂರಿದ್ದಾರೆ. ಅದಕ್ಕೆ ತಕ್ಕಂತೆ ತಾಲೂಕಿನಲ್ಲಿ ಅಧಿಕಾರಿಗಳು ಶಾಸಕರ ಓಲೈಸುವ ಕೆಲಸವನ್ನ ಮಾಡುತ್ತಿದ್ದಾರೆ. ಇಂತಹ ರಾಜಕಾರಣ ಹೆಚ್ಚು ಕಾಲ ನಡೆಯೋಲ್ಲ ಎಂದು ಕುಟುಕಿದರು. ಇವತ್ತು ನಿಮ್ಮ ಸರ್ಕಾರದಿಂದ ಎರಡು ಜಿಲ್ಲೆಗಳಲ್ಲಿ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಮಟ್ಟಿಗೆ ಚಿಂತಾಮಣಿಯಲ್ಲಿ ಮೊದಲಿಂದ ಅವರು ಕುಟುಂಬದವರು ಅಧಿಕಾರದಲ್ಲಿದ್ದು ಚೋಡರೆಡ್ಡಿ ಅವರ ಕಾಲದಿಂದ ಅಥವಾ ಆಂಜನೇಯ ರೆಡ್ಡಿ ಕಾಲದಿಂದ ಅಲ್ಲಿ ಈಗಿನ ಮಂತ್ರಿಗಳು ಅಧಿಕಾರ ಸಿಕ್ಕಿದೆ, ಅಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ. ನಮ್ಮ ತಾಲೂಕಲ್ಲಿ ತಮ್ಮ ಸರ್ಕಾರದಿಂದ ನಾನು 25 ವರ್ಷ ಮಾಡಿರೋಷ್ಟು ಅಭಿವೃದ್ಧಿ ಕೆಲಸಗಳು ಜಿಲ್ಲೆ ಯಾವ ತಾಲೂಕುಗಳಲ್ಲಿ ಆಗದೆ ಇರ್ತಕ್ಕಂಥದ್ದು ನೋಡಬೇಕು. ಹಾಗಾಗಿ ಇವತ್ತಿನ ಗೌರಿಬಿದನೂರು ನಕ್ಷೆನೇ ಬದಲಾಯಿಸಿದ್ದೀವಿ ನಾವು. ಇವತ್ತು ನಮ್ಮ ರಸ್ತೆ ಅರ್ಧಂಬರ್ಧ ನಿಂತೋಗಿದೆ. ಅದನ್ನು ಮಾಡಿಸೋ ಜವಾಬ್ದಾರಿ ಯಾರ್ದಿದೆ? ಇದೇ ಇವರು ಅದ್ರ ಬಗ್ಗೆ ಜಕಾರ ಎತ್ತಿದಾರ? ಅದ್ರ ಬಗ್ಗೆ ಕೂತು ಮಾತಾಡಿದಾರ? ಇಲ್ಲ, ಸುಮ್ಮನೆ ಇರೋದು. ನಿನ್ನೆ ಒಂದು ಡಿಸಿ ಅವರು ಸ್ವಲ್ಪ ಜಬರ್ದಸ್ತ್ ಮಾಡಿ ಇಲ್ಲ ಆತರ ರಸ್ತೆಗಳನ್ನ ನಾವು ಸಾರ್ವಜನಿಕರಿಗೆ ಏನು ಒತ್ತುವರಿ ಆಗಿರ್ತದೆ ತೆಗಿಲೇಬೇಕು ಅಂತೇಳಿ ಸ್ವಲ್ಪ ಜಬರ್ದಸ್ತ್ ಮಾತಾಡೋದು. ಬರೀ ಏನೋ ಒಂದು ಬೋರ್ಡ್ ಹಾಕೋದು, ಇನ್ನೊಂದು ಮಾಡೋದು, ಎಷ್ಟಕ್ಕೆ ಅಭಿವೃದ್ಧಿ ಅಂದ್ಕೊಂಡ್ರೆ ಇಷ್ಟೆಲ್ಲ ಮಾಡಿರೋದಕ್ಕೆ ಏನಂತ ಕಡಿಬೇಕು ನಾವು? ಅಭಿವೃದ್ಧಿ ಅಲ್ವಾ? ಇದೆಲ್ಲ ಶಾಶ್ವತವಾದ ಕೆಲಸ ಅಲ್ವಾ? ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದು, ಆಸ್ಪತ್ರೆಗಳು ಕಟ್ಟಿಸ್ತಕ್ಕಂಥದ್ದು, ಹಾಸ್ಟೆಲ್ಗಳು, ಕಾಲೇಜುಗಳು, ರಸ್ತೆಗಳು, ಇವತ್ತು ಕುಡಿಯೋ ನೀರು ಘಟಕಗಳು ಪ್ರತಿ ಹಳ್ಳಿಗೆ ನಾನು ಹಾಕ್ಸಿದ್ದೆ. ಎಷ್ಟು ಹಳ್ಳಿಗಳಲ್ಲಿ ಕುಡಿಯೋ ನೀರು ಘಟಕಗಳು ಕೆಟ್ಟೋಗಿದ್ದಾವೆ ಇವತ್ತು? ಕೈಯತ್ರಪ್ಪ, ಯಾವ ಹಳ್ಳಿಯಲ್ಲಿ ಕುಡಿಯೋ ನೀರು ಘಟಕಗಳು ಕೆಟ್ಟೋಗಿದ್ದಾರೆ? ಸುಮಾರು ಹಳ್ಳಿಗಳಲ್ಲಿ ಕೆಟ್ಟೋಗಿದ್ದಾರೆ. ನಾನು ಅಲ್ಕಾಪುರ ಈ ಡೈರಿ ಎಲೆಕ್ಷನ್ಸ್ಗೆ ಹೋಗಿದ್ದೆ. ಅಲ್ಕಾಪುರದಲ್ಲಿ 8 ಹಳ್ಳಿಗೆ 6 ಹಳ್ಳಿಯಲ್ಲಿ ಘಟಕಗಳು ಕೆಟ್ಟೋಗಿದೆ. ಕೇಳೋರಿಲ್ಲ. ಈಗಲೂ ಸರ್ ಮಾಡಿದ್ರು ಗೊತ್ತಿಲ್ಲ ನನಗೆ. ನಾಗರಾಜ್ ಹೆಚ್ಚೇಗೌಡ ಮಾಡಿಲ್ಲ. ಮೊನ್ನೆ ಎಲ್ಲಕ್ಕೆ ಇದರಲ್ಲಿ ನಿಮ್ಮ ನ್ಯೂಸ್ ಮೀಡಿಯಾದಲ್ಲಿ ಮಾಡಿದ್ದಾರೆ. ಬದ್ದಾರಹಳ್ಳಿ ಕೆಟ್ಟು 2 ವರ್ಷ ಇತ್ತು. ಬದ್ದಾರಹಳ್ಳಿ, ಕಣ್ಣಾಲಹಳ್ಳಿ ಅವ್ರು ಸರಿಪಡಿಸೋ ಜವಾಬ್ದಾರಿ ಯಾರ್ದು? ಕುಡಿಯೋ ನೀರು 3 ಕಿಲೋಮೀಟರ್ 2 ಕಿಲೋಮೀಟರ್ ತರುವಂತ ಪರಿಸ್ಥಿತಿ ಯಾಕೆ ಬಂತು? ಇವೆಲ್ಲ ಸಣ್ಣ ಸಣ್ಣ ಸಮಸ್ಯೆಗಳಿವು. ಇದಕ್ಕೆ ನಿಮ್ಮ ಆಡಳಿತ ವ್ಯವಸ್ಥೆ ಏನ್ ಮಾಡ್ತಾ ಇದೆ? ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಇದ್ರ ಬಗ್ಗೆ ಗಮನ ಕೊಡ್ಬೇಕು ಬೇಡ? ಹಾಸ್ಟೆಲ್ಗಳಲ್ಲಿ ಯಾವ ರೀತಿ ಊಟ ಕೊಡ್ತಾ ಇದ್ದಾರೆ, ಯಾವ ರೀತಿ ನಡ್ಕೊಡ್ತಾ ಇದ್ದಾರೆ, ಮಕ್ಕಳ ಪರಿಸ್ಥಿತಿ ಏನು ಅಂತ, ಎಷ್ಟು ಹಾಸ್ಟೆಲ್ ವ್ಯವಸ್ಥೆ ಸರಿ ಇದೆ ಅಂತೇಳಿ ವಿಚಾರ ಮಾಡಿದಾರ? ಆಸ್ಪತ್ರೆಗಳಲ್ಲಿ ಎಷ್ಟು ಅವ್ಯವಸ್ಥೆ ಆಗಿದೆ?
ಆಸ್ಪತ್ರೆಯಲ್ಲಿ ಯಾವ ರೀತಿ ಬಡವರು ಇವತ್ತು ಹೋದ್ರೆ ಅಲ್ಲಿ ಸರಿಯಾದಂತ ಚಿಕಿತ್ಸೆ ಕೊಡ್ತಾರೆ ಇಲ್ವ ಅನ್ನೋದ್ರ ಬಗ್ಗೆ ಗಮನ ಕೊಡೋಕ್ಕಾಗಲ್ವಾ? ಮತ್ತೇನ್ ಜವಾಬ್ದಾರಿ? ಆಡಳಿತ ಅಂದ್ರೆ ಬರೀ ಯಾವುದೋ ಒಂದು ಬೋರ್ಡ್ ಹಾಕೋದು, ರಸ್ತೆ ಮಾಡೋದು, ಸಿಮೆಂಟ್ ಮಾಡೋದು. ತಾಲೂಕಿನಲ್ಲಿ ಹೋಬಳಿ ಮಟ್ಟದ ಸಭೆ ಮತ್ತೆ ಮುಂದುವರಿಯಲಿದ್ದು, ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸುತ್ತೇನೆ. ಅದೇ ರೀತಿ ನಗರದ ಪ್ರತಿಯೊಂದು ವಾರ್ಡ್ಗೂ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸುವ ಕೆಲಸವನ್ನ ಮಾಡುತ್ತೇನೆ ಎಂದರು. ತಾಲೂಕಿನ ಹೊರವಲಯದಲ್ಲಿರುವ ಹಾಲು ಶೀತಲೀಕರಣ ಕೇಂದ್ರದಲ್ಲಿ ನೂತನ ಹಾಲು ಸ್ಯಾಶೆ ಘಟಕವನ್ನು ತೆರೆಯುವ ಉದ್ದೇಶವನ್ನ ಹೊಂದಿದ್ದು, ಇದರಿಂದ ರೈತರ ಮಕ್ಕಳಿಗೆ ಉದ್ಯೋಗಾವಕಾಶ ಕಲ್ಪಿಸಲಾಗುವುದು. ಈ ಬಗ್ಗೆ ಚಿಮೂಲ್ ನಿರ್ದೇಶಕ ದಿನೇಶ್ ಅವರ ಹೆಚ್ಚು ಒತ್ತು ನೀಡುವಂತೆ ಹಾಗೂ ರೈತರ ಸಮಸ್ಯೆಗಳನ್ನು ಖುದ್ದು ಆಲಿಸಿ ಸ್ಪಂದಿಸುವಂತೆ ಚಿಮೂಲ್ ನಿರ್ದೇಶಕ ದಿನೇಶ್ಗೆ ಕಿವಿಮಾತು ಹೇಳಿದರು. ನಾನೇ ಇಲ್ಲ, ನಾನು ಉತ್ಸವನೇ ನೋಡ್ಕೊತೀನಿ ಅಂತ ಹೇಳಿ ನಾನು ಅವ್ರಿಗೆ ಬಿಟ್ಕೊಟ್ಟಿದ್ದೆ. ಆಯ್ತಪ್ಪ, ನೀನು ಬಿಲ್ಪಿನಲ್ಲಿ ಅಧ್ಯಕ್ಷ ಆಗಿದ್ದೆ, ಗ್ರಾಮ ಪಂಚಾಯತ್ ಸದಸ್ಯರಿಗೆ ಏನ್ ಬಿಟ್ಟಿದ್ದೆ ನೀನು? ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಾದ್ರೆ ನೀನು ಬೇರೆಯವ್ರಿಗೆ ಬಿಟ್ಕೊಡ್ಬೇಕಾಗಿತ್ತು. ಆಯ್ತು, ನೀನೇ ಅಧ್ಯಕ್ಷರು, ನೀನೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ನೀನೆ ಬಿಲ್ಪಿನ ಡೈರೆಕ್ಟರ್, ನೀನೆ ಯಾಕೆ ತಗೊಂಡೆ ನೀನು? ಮಾತಾಡುವಾಗ ಇದ್ದು ಮಾತಾಡಲಿ. ನಾಳೆ ಚಾಲೆಂಜ್ ಮಾಡ್ತೀನಿ ನಿನ್ನ ಅಷ್ಟೇ, ನಂದು. ನಾವು ಕಳೆದುಬಿಟ್ಟಿದ್ದೀವಿ ರಾಜಕಾರಣಕ್ಕೋಸ್ಕರ, ಜನಸೇವೆಗೋಸ್ಕರ. ಆದ್ರೂ ನಾವು ಕಷ್ಟಪಟ್ಟು ದುಡ್ಕೊಂಡು ಮೇಲೆ ಬಂದಿರೋರು. ನಾನೇನು ಮರಣದಂಧೆ ಮಾಡಿ ನಾನೇನು ಮೇಲೆ ಬಂದಿಲ್ಲ, ಗುತ್ತಿಗೆ ಕೆಲಸ ಮಾಡಿರ್ಬೋದು. ಇಡೀ ದೇಶದಲ್ಲಿ ಮಾಡ್ತಾರೆ. ಈಗ ರಾಜಕಾರಣಕ್ಕೆ ಬಂದಿರೋರು ಅವರು ಗುತ್ತಿಗೆ ಕೆಲಸ ಮಾಡ್ಕೊಂಡು ಬಂದಿರೋದು. ಅವ್ರು ಬರೀ ಜಮೀನಲ್ಲಿ ಮಣ್ಣಕ್ಕೆ ಬಂದಿರೋರಲ್ಲ. ಅದನ್ನ ಬಾಯಿ ಬಿಗಿ ಇಟ್ಕೊಂಡು ಮಾತಾಡ್ಬೇಕು. ನಾನು ಯಾವತ್ತೂ ಯಾರನ್ನ ಸಿಂಗಲ್ ಆಗಿ ನಾನು ಮಾತಾಡಲ್ಲ. ಅವ್ನು ನನ್ನ ಮಾತಾಡಿದ್ದಾನೆ. ನೀನು ಇಂದಿನ ಎಲೆಕ್ಷನ್ ಅಲ್ಲಿ ಯಾರು ಕೈ ಕಾಲಿಟ್ಟು ನೀನು ಆಗಿರ್ತಕ್ಕಂಥ ನಾಮಿನೇಷನ್ ವಾಪಸ್ ತೆಗೆಸಿ ಅನ್ನೋದು ಜ್ಞಾಪಕ ಮಾಡ್ಕೊಂಡಿದ್ದು. ಯಾರು ಮನೆಗೆ ಹೋಗಿ ನೀನು ಸಂಧಾನ ಮಾಡ್ಕೊಂಡು ಬಂದು ಅವ್ರು ವಾಪಸ್ ತೆಗೆಸಿದೆ ಅನ್ನೋದು ಜ್ಞಾಪಕ ಮಾಡ್ಕೊಂಡು ನೀನು ಅವತ್ತು ನಿಲ್ಲಿಸಿದ್ದು. ಸ್ವಾಭಿಮಾನ ಇಲ್ಲಿರ್ತಕ್ಕಂಥವ್ರು ನೀವು, ನಿಮ್ಮನ್ನು ಬೆಳೆಸಿದಂತ ನಾವು ನೋಡಿ ರಾಜಕಾರಣದಲ್ಲಿ ಎಷ್ಟು ದಿವಸ ಇರ್ತೀವೋ ಏನೋ, ಇರೋ ಅಷ್ಟು ದಿವಸ ಶಿವಶಂಕರ ರೆಡ್ಡಿ ಅವ್ರಿಗೆ ಪ್ರಾಮಾಣಿಕವಾಗಿ ರಾಜಕಾರಣ ಮನೆಗಾದ್ರೂ ಇರ್ತೀವಿ. ಆದ್ರೆ ನಾವು ಬೆಳೆಸಿದಂತವ್ರಿಗೆ ಚೂರಿ ಹಾಕುವ ಕೆಲಸ ನಾವು ಯಾವತ್ತೂ ಮಾಡೋದಿಲ್ಲ. ಏನೋ ರಾಜಕಾರಣದ ಮನೆಗಾದ್ರೂ ಇರ್ತೀವಿ, ಬಂದು ನಮ್ಮನ್ನು ಬೆಳೆಸಿದಂತವ್ರನ್ನ, ನಮಗೆ ನಂಬಿಕೆ ಇಟ್ಟಂತವ್ರನ್ನ ಚೂರಿ ಹಾಕೋ ಕೆಲಸ ನಮ್ಮ ಜೀವನದಲ್ಲಿ ಮಾಡೋದಿಲ್ಲ ಅನ್ನೋ ಮಾತನ್ನು ಹೇಳಕ್ ಬಯಸ್ತಾ ಇದ್ದೀನಿ. ಯಾಕಂದ್ರೆ ನೀವು ನಿಮ್ಮನ್ನು ಬೆಳೆಸಿದಂತವ್ರು ಯಾರಪ್ಪ ಅವ್ರಿಗೆ ನೀವು ಚೂರಿ ಹಾಕಿದ್ರಿ. ಈಗ ಶಿವಶಂಕರ ರೆಡ್ಡಿ ಅವರಿಂದ ಇಡೀ ತಾಲೂಕಲ್ಲಿ ಏನಾದ್ರೂ ಆರ್ಥಿಕವಾಗಿ ಬಲಾಢ್ಯರಾಗಿದ್ದಾರೆ ಅಂತ ಯಾರಾದ್ರೂ ಇದ್ರೆ ಅದು ಅವ್ರ ಕಾಲವಾದ ಒಪ್ಪನೆ ಅಂತ ಕೇಳಿ ಬಯಸ್ತೇವೆ. ನಮ್ಗೆ ನಾವು 24 ಗಂಟೆ ಅವ್ರು ಹೇಳಿದ ಕೆಲಸಗಳನ್ನ ಕಾಲ ತೋರಿಸಿದ ಕೆಲಸನ ನಾವು ತಲೆಬಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ನಾವು ಇಲ್ಲಿದ್ದೀವಿ. ಅದು ನಿಮ್ಗೆ ಹೊಟ್ಟೆ ಕಿಚ್ಚಾಗಿ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವ್ ಯಾವತ್ತೂ ಅವ್ರಿಗೆ ಮೋಸ ಮಾಡಕ್ ಹೋಗಿಲ್ಲ, ಅವ್ರು ಕೆಟ್ಟ ತರ ಕೆಲಸ ಮಾಡಿಲ್ಲ. ನೀನೆಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೆ, ಮುಂಚ್ಕೊಂಡು ಮನೆಗೆ ಇರ್ತಾ ಇದ್ದೆ, ಇಡೀ ಏನ್ ಮಾಡಿಲ್ಲ ನಮ್ಗೆ ಅಂತಾರೆ. ಆ ಹೋಬಳಿಯಲ್ಲಿ ಏನೇ ಕೆಲಸ ಆಗ್ಬೇಕಾದ್ರೂ ಕಾಲರಾಜ್ ಕರ್ಕೊಂಡ್ಬಂದಪ್ಪ ಅಂತೇಳಿ ನಿಮ್ ದೊಡ್ಡ ಮನುಷ್ಯರು ಮಾಡಿದ್ದಕ್ಕೆ ಇವತ್ತು ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ಮನುಷ್ಯರಾಗಿದ್ದಾರೆ. ನಮ್ಮ ಕೊಟ್ಟಿದ್ರು, ಸ್ವತಂತ್ರ ಕೊಟ್ಟಿದ್ರು, ನಮ್ಮ ಲಿಮಿಟೇಷನ್, ನಮ್ಮ ಹೋಬಳಿ ಅದಕ್ಕೆ ನಮ್ಗೆ ಕೊಟ್ಟಿದ್ರು. ನಿನ್ನಾಗ ನಾವು ಆದ್ರೂ ನಮ್ಮ ಹೋಬಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ನಮ್ಮ ಬಗ್ಗೆ ಕೇಳಿ ನೀವು ಯಾರು ನಾವು ಅವಕಾಶ ಸಿಕ್ಕಿದಾಗ ಎಲ್ಲರೂ ಶಿವಶಂಕರ ರೆಡ್ಡಿ ನಾವು ಕೈಯ ಕಾಲ ಹಿಡಿದು ಅಧಿಕಾರಿಗಳನ್ನು ಕೊಡ್ತಿದ್ದೀವಿ. ನಿಂತರ ಇಲ್ಲ ಅವ್ರಿಗೆ ಮಾಡಬೇಡಿ ಇವ್ರಿಗೆ ಮಾಡಬೇಡಿ ಅಂತ ನಾವು ಯಾರು ಮಾಡಿಲ್ಲ. ನಮ್ಗೊಬ್ಬರಿಗೆ ಬೇಕು ಅಂತ ನಾನೇನು ಕೇಳಿಲ್ಲ. ನಮ್ಮ ಜೊತೆಗಿದ್ದಂತವ್ರೆ ನಮ್ಮ ಹೋಬಳಿಯಲ್ಲಿ ನಾಲ್ಕು ತಾಲೂಕು ಪಂಚಾಯತ್ ಅಧ್ಯಕ್ಷ ಮಾಡಿದ್ರು, ಪ್ರಭು ಅವರು ಮಾಡಿದ್ರು, ಚಿನ್ನಪರೆಡ್ಡಿ ಅವರು ಮಾಡಿದ್ರು, ಎಷ್ಟು ಜನ ಲಕ್ಷ್ಮೀರಾಮ್ ಅವರು ಮಾಡಿದ್ರು, ಐನಪ್ಪ ಅವರ ಮಿಸ್ಸಸ್ ಉಪಾಧ್ಯಕ್ಷ ಮಾಡಿದ್ರು. ಇವೆಲ್ಲ ಮಾಡಿದ್ರು ಯಾರು? ಇತಿಹಾಸದ ಮಾತು ಮಾತಾಡ್ತಾ ಇದ್ದೀವಿ. ನೀನು ದೇವರನ್ನು ಇರ್ತಾನೆ. ನೀನು ಅಧ್ಯಕ್ಷ ಆಗ್ಬೇಕಾದ್ರೆ ಇಡೀ 2 ಜಿಲ್ಲೆಯ ನಮ್ಮ ಜನಾಂಗವನ್ನು ನಾವು ಒಕ್ಕಲಿಗರನ್ನು ವಿರೋಧ ಮಾಡ್ಕೊಂಡು ಮಾಡಿರೋದು. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.